ನಮಸ್ಕಾರ. ಸೌಂದರ್ಯ ಲಹರಿಯಲ್ಲಿ 6ನೇ ಶ್ಲೋಕ. 5ನೇ ಶ್ಲೋಕದಲ್ಲಿ ಅಮ್ಮನವರ ದರ್ಶನ ಮಾಡೋದ್ರಿಂದ, ಅಮ್ಮನವರ ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅಂತ ನೋಡಿದ್ವಿ. ಸ್ತ್ರೀ ಪುರುಷ ವಶೀಕರಣ, ಹೆಣ್ಣುಮಕ್ಕಳು ಗಂಡಂದ್ರ ಹತ್ರ ಬಹಳ ಚೆನ್ನಾಗಿರೋಕ್ಕೆ, ಗಂಡಂದ್ರ ಹೆಣ್ಮಕ್ಳ ಹತ್ರ ಚೆನ್ನಾಗಿರೋದಕ್ಕೆ 5ನೇ ಶ್ಲೋಕವನ್ನು ನೋಡಿದ್ವಿ. ಈಗ 6ನೇ ಶ್ಲೋಕ. 6ನೇ ಶ್ಲೋಕ ತನು ಪೌಷ್ಪಂ ಅಂತ ಪ್ರಾರಂಭ ಆಗುತ್ತೆ. ಈ ಶ್ಲೋಕ ಹೇಳೋದ್ರಿಂದ ಏನು ಲಾಭ? ಸ್ತ್ರೀ ಪುರುಷ ಅನ್ಯೋನ್ಯತೆ ಇರುತ್ತೆ, ಜೊತೆಗೆ ಪುತ್ರ ಪ್ರಾಪ್ತಿ ಅಂತ ಹೇಳ್ತೀವಿ. ಈಗ ನೋಡ್ತಾ ಇದ್ದೀರಾ ನೀವು, ಬೆಂಗಳೂರಂಥ ಪಟ್ಟಣಗಳಲ್ಲಿ ಎಷ್ಟೊಂದು ಕಡೆ ಒಂಥರ IVF ಸೆಂಟರ್ಸ್ ಅಂತ ಹೇಳ್ತಾರೆ. ಮದುವೆಗಳಾಗೋದೇ ಬಹಳ ಆಶ್ಚರ್ಯ ಆಗುತ್ತೆ, ಅದರ ಜೊತೆ ಮಕ್ಕಳಾಗೋದು ಇನ್ನೂ ತೊಂದರೆ ಆಗುತ್ತೆ. ಆದುದರಿಂದ ಯಾರೊಬ್ಬರು ಹೃತ್ಪೂರ್ವಕವಾಗಿ ಈ ಮಂತ್ರವನ್ನು ಹೇಳ್ತಾರೋ ಖಂಡಿತ ಅವರಿಗೆ ಬಹಳ ವರ್ಷ ಆಗಿದೆ ಮದುವೆಯಾಗಿ ಮಕ್ಕಳಾಗಿಲ್ಲ ಅನ್ನೋರಿಗೆ ಕೂಡ ಪುತ್ರ ಪ್ರಾಪ್ತಿ ಉಂಟಾಗ್ತದೆ. ಈ ಸ್ತೋತ್ರದ ತಾತ್ಪರ್ಯ ಏನು? ಅಮ್ಮನವರ ಕಡೆಗಣ್ಣಿನ ನೋಟ. ಆ ನೋಟದಲ್ಲಿ ಅಮ್ಮನವ್ರನ್ನ ಹೋಗಿ ದೇವಸ್ಥಾನದಲ್ಲಿ ನಿಂತ್ಕೊಂಡಾಗ ಎದುರುಗಡೆ ಸನ್ನದಿ ಬಿಟ್ಬಿಟ್ಟಿರ್ತಾರೆ. ಯಾರೂ ನಿಂತ್ಕೊಳ್ಳೋದು ಬಿಡಲ್ಲ, ಬಲಗಡೆ ಅಥವಾ ಎಡಗಡೆ ನಿಂತ್ಕೋಬೇಕು. ಯಾಕಂದರೆ ಆ ಮಹಾತಾಯಿ ಎಷ್ಟು ಬಲಶಾಲಿ, ಎಷ್ಟು ಗುಣಶಾಲಿ. ಆಕೆ ಕಣ್ಣು ದೃಷ್ಟಿ ಏನಾದ್ರು ಸೀದಾ ನಮ್ಮ ಮೇಲೆ ಬಿದ್ದುಬಿಟ್ರೆ ನಾವು ಭಸ್ಮ ಹೋಗ್ತೀವಿ. ಅದಕ್ಕೆ ಕಡೆಗಣ್ಣು ಅಂತಾರೆ, ಕಿರುಗಣ್ಣು ಕಡೆಗಣ್ಣು ಅಂತಾರೆ. ಆ ನೋಟ ಬಿದ್ದರೇ ಸಾಕು, ನಾವು ಮಾನವರಾಗಿ ಹುಟ್ಟಿದ್ದಕ್ಕೆ ವಿಶೇಷವಾದಂಥ ಫಲಗಳನ್ನು ಪಡ್ಕೊಂಡ್ಬಿಡ್ತೀವಿ. ಜೊತೆಗೆ ಅಮ್ಮನವರ ಆಶೀರ್ವಾದ ರೂಪದಲ್ಲಿದೆ. ಯಾರಿಗೆಲ್ಲ ಆಶೀರ್ವಾದ ಮಾಡಿದ್ದಾರೆ, ಎಂಥ ಮಹನೀಯರಿಗೆಲ್ಲ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ರೂಪದಲ್ಲಿದೆ. ಇದನ್ನು ಹೇಳ್ಕೊಳ್ಳೋರು ಕಲ್ಲು ಸಕ್ಕರೆ ಅಥವಾ ಕಬ್ಬು ನೈವೇದ್ಯ ಮಾಡಬೇಕಾಗತ್ತೆ. ಬನ್ನಿ ಸ್ತೋತ್ರವನ್ನು ನೋಡೋಣ. ತನು ಪೌಷ್ಪಂ ಮರ್ವಿ ಮಧುಕರಮಯಿ ಪಂಚವಿಸಿಕ ವಸಂತ ಸಾಮಂತೋ ಮಲಯ ಮರುಧಾಯೋಧನರದ ತಥಾಭ್ಯೇಕ ಸರ್ವಂ ಇಮೆಗರಿಸುತೆ ಕಾಮವಿಕೃಪಾಂ ಅಭಾಂಗಾಪ್ತೇ ಲಬ್ಧ್ವಾ ಜಗತಿದ ಮನಂಗೋ ವಿಜಯತೆ. ಏನರ್ಥ? ಪರ್ವತ ರಾಜಕುಮಾರನ ಮಗಳೇ, ಹಿಮವಂತನ ಮಗಳೇ, ಮೃದುವಾದ ಹೂಗಳು, ಹೂವನೇ ಮೃದು, ಅದರಲ್ಲೂ ಮೃದುವಾದ ಹೂಗಳಿಂದ ಆದಂತಹ ಬಿಲ್ಲನ್ನಿಟ್ಕೊಂಡು ದುಂಬಿಗಳಾದಂತಹ ದಾರವನ್ನು, ಆ ಬಿಲ್ಲಿಗೆ ಒಂದು ದಾರ ಕಟ್ಟಬೇಕಲ್ಲ, ಅಂದರೆ ಮೃದುವಾದ ಹೂಗಳಿಂದ ಆದಂತಹ ಬಿಲ್ಲನ್ನಿಟ್ಕೊಂಡು ಕರಿ ದುಂಬಿಗಳಲ್ಲಿ ಆದಂತಹ ಒಂದು ದಾರವನ್ನು ಕಟ್ಟಿ ಐದು ಹೂಗಳನ್ನಿಟ್ಕೊಂಡು ಈ ಮಲಯ ಮಾರುತ ಅಂತ ಹೇಳ್ತೀವಿ. ಮಾರುತ ಅಂದರೆ ಗಾಳಿ, ತಂಗಾಳಿ. ಆ ತಂಗಾಳಿಯನ್ನೇ ರಥವಾಗಿಟ್ಕೊಂಡು ಒಬ್ಬನೇ ಹಾಗೆ ನಿಂತ್ಕೊಂಡು ಪ್ರಪಂಚದಲ್ಲಿ ಇರುವಂತಹ ಎಲ್ಲರನ್ನೂ ಗೆಲ್ತಾನೆ ಅಂದರೆ ಅವನು ಮನ್ಮಥ. ಆ ಮನ್ಮಥನಿಗೆ ಅಷ್ಟು ವಿಶೇಷ ಅಂದರೆ ನೋಡಿ, ಬಾಣದಲ್ಲೇ ಬಹಳ ಅಂದರೆ ಒಂದು ದೊಡ್ಡ ಬಾಣ, ಅದು ಒಳ್ಳೆ ಬಂಬುನಿಂದ ಆಗಿದ್ದು, ಬಿದಿರಿನಿಂದ ಆಗಿದ್ದು ಚೆನ್ನಾಗಿತ್ತು. ರಾಮನ ಕೈಯಲ್ಲಿತ್ತು, ಲಕ್ಷ್ಮಣನ ಕೈಯಲ್ಲಿತ್ತು, ಅದೆಲ್ಲ ಇಲ್ಲ, ಅರ್ಜುನನ ಕೈಯಲ್ಲಿತ್ತು, ಹಂಗಲ್ಲ. ಆ ಹೂವಿನ ಬಾಣವನ್ನಿಟ್ಟುಕೊಂಡು ದುಂಬಿಯ ಆದಂತಹ ದಾರವನ್ನಿಟ್ಟು ಪಂಚಪುಷ್ಪಗಳನ್ನಿಟ್ಟುಕೊಂಡು ಮಲೆಯ ಮಾರುತವನ್ನೇ, ತಂಗಾಳಿಯನ್ನೇ ರಥವಾಗಿಟ್ಕೊಂಡು ಒಬ್ಬನೇಯಾಗಿ ಈ ಪ್ರಪಂಚದ ಎಲ್ಲರನ್ನೂ ಗೆಲ್ತಾನೆ ಅಂತಂದರೆ ಅವನಿಗೆ ಹೇಗೆ ಸಾಧ್ಯ? ಮನ್ಮಥನಿಗೆ ನಿನ್ನ ಅನುಗ್ರಹ ಅವನಿಗೆ ಸಿಕ್ತು. ಮನ್ಮಥ, ಕುಬೇರ, ಅಗಸ್ತ್ಯ, ಕ್ರೋಧಪಟ್ಟರಾಗ ಅಂತ ಹೇಳ್ತಾರೆ. ಹೇಳ್ತೀನಿ ಎಷ್ಟೆಲ್ಲ ಎಂತೆಂಥವರೆಲ್ಲ ಅವಳಿಂದ ಫಲ ಪಡೆದಿದ್ದಾರೆ, ಅನುಗ್ರಹ ಪಡೆದಿದ್ದಾರೆ, ಆಶೀರ್ವಾದ ಪಡೆದಿದ್ದಾರೆ ಅಂತ. ರೂಪವೋ ಆಕಾರವೋ ಇಲ್ಲದೆ ಇರುವಂಥ ಮನುಷ್ಯನನ್ನು ನೋಡೋಕ್ಕಾಗುತ್ತಾ? ಇರಲ್ಲ. ತನ್ನ ಆಕರ್ಷಣೆಯಿಂದ ಈ ಪ್ರಪಂಚವನ್ನು ಗೆಲ್ಲುವಂತಹ ಒಂದು ಯೋಗವನ್ನು ಪಡ್ಕೊಂಡಿರ್ತಕ್ಕಂಥವನು. ಆ ಥರ ಸಾಧನೆಯನ್ನು ಒಬ್ಬ ಮಾಡ್ದ. ಅವನು ಬೇರೆ ಯಾರಲ್ಲ, ಮನ್ಮಥ ಅಂತ ಹೇಳ್ತೀವಿ. ಈ ಭೂಮಿಯಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಇರಬೇಕು ಅಂದರೆ ಮನ್ಮಥನ ಅನುಗ್ರಹ ಬೇಕು. ರಾಜಾದಿರಾಜರಿಂದ ಹಿಡಿದು ವಿಶ್ವಾಮಿತ್ರ ಮುನಿನೇ ಮನ್ಮಥನ ಗುರಿಗೆ ಬಿದ್ದ ಅಂತ ಹೇಳ್ತೀವಿ. ಎಂತೆಂಥ ಋಷಿಮುನಿಗಳೆಲ್ಲ ಕೂಡ
ಆ ಮನ್ಮಥನ ಬಿಲ್ಲು ಬಾಣಕ್ಕೆ ಸೋತಿದ್ದಾರೆ. ಆ ರೀತಿ ಒಂದು ಸಾಧನೆಯನ್ನು ಯಾರ ಕೈಯಾಲೂ ಮಾಡೋಕ್ಕಾಗತ್ತಾ? ಒಬ್ಬನೇ ನಿಂತ್ಕೊಂಡು ತಂಗಾಳಿಯನ್ನು ರಥವಾಗಿಟ್ಕೊಂಡು ಹೂವದ ಬಾಣ ಇಟ್ಕೊಂಡು ಮಾಡೋಕ್ಕಾಗತ್ತೆಯೇ? ಖಂಡಿತ ಸಾಧ್ಯ ಇಲ್ಲ. ಯಾರಪ್ಪ ಅವನು ಅಂತಂದರೆ ಅವನೇ ಮನ್ಮಥ. ಇಂಗ್ಲೀಷಲ್ಲಿ ಕೂಪಿಡ್ ಅಂತ ಹೇಳ್ತಾರೆ ಅವರು. ಈ ಮನ್ಮಥನಿಗೆ ಮೃದುವಾದ ಆದಂತಹ ಬಿಲ್ಲುಗಳು, ಶಕ್ತಿನೇ ಇಲ್ಲದೆ ಇರ್ತಕ್ಕಂಥ ಬಿಲ್ಲದು. ಆದರೆ ತಾಯಿಯ ಕೈಯಲ್ಲಿ ಕೂಡ ಅದೇನೇ ಇರೋದು. ಅದು ಬರ್ತೀನಿ ಹೇಗೆ ಅಂತ ಹೇಳ್ತೀನಿ. ಈ ಶ್ರೀವಿದ್ಯಾ ಉಪಾಸನೆಗೆ ಮನ್ಮಥನ ತಿಳಿದೇ ಹೋಗಬಾರ್ದು ಅಂತ ಹೇಳ್ತಾರೆ. ಮನ್ಮಥನ ವಿಚಾರ ಪರಿಪೂರ್ಣವಾಗಿ ತಿಳ್ಕೊಂಡಿದ್ದೇ ಶ್ರೀವಿದ್ಯಾ ಉಪಾಸಕರಾಗಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ಬಿಲ್ಲಿನಲ್ಲಿ ಒಂದು ಹಗ್ಗ ಇರುತ್ತೆ, ಅದನ್ನು ಎಳೆದಿಗೆ ಇಟ್ಕೊಂಡು ಬಾಣ ಬಿಡ್ತಾರೆ. ಆದರೆ ಇಲ್ಲಿ ದುಂಬಿಗಳು ಯಾಕೆ? ದುಂಬಿಗಳು ಮಕರಂತವನ್ನು ತಗೊಳ್ಳೋದಕ್ಕೆ, ಜೇನನ್ನು ತಗೊಳ್ಳೋದಕ್ಕೆ ಹೂಗಳನ್ನು ಹುಡುಕೊಂಡು ಹೋಗುತ್ತೆ. ಆ ಹೂಗಳು ಆ ಬಾಣದ ರೂಪದಲ್ಲಿ ಇರೋದ್ರಿಂದ ಆ ದುಂಬಿಗಳು ಆಕರ್ಷಣೆಯಿಂದ ಆ ಹೂ ಮೇಲೆ ಕೂತ್ಕೊಳ್ಳೋಕ್ಕೆ ಬಂದು ದಾರದಂತೆ ಸಾಲಾಗಿ ಕಾಣ್ತಾ ಇದೆಯಂತೆ. ಆ ದುಂಬಿಗಳು ಅಂದ್ರೇ ಆರ್ತಾನೆ ಇರುತ್ತಲ್ವ, ಅದೇನು ಸ್ಥಿರವಾಗಿ ಒಂದೇ ಕಡೆ ಇರೋದಿಲ್ಲ. ಸ್ಥಿರವಾಗಿದ್ದರೆ ಎಲ್ಲೋ ಜೇನು ಎತ್ಕೊಳ್ಳೋ ಕಡೆ ಒಂದೇ ಒಂದು ಕ್ಷಣ ಸ್ಥಿರವಾಗಿರುತ್ತೆ. ಹೇಗೆ ಆ ಥರ ಇಟ್ಕೊಂಡು ಬಿಲ್ಲನ್ನು ಬಳಸಿ ಬಾಣವನ್ನು ಬಿಡೋದು? ಅದೇನಾದ್ರು ಗಟ್ಟಿಗಿದೆಯೇ ಬಿಡೋದಕ್ಕೆ? ಇಲ್ಲ. ಆದರೂ ಕೂಡ ಅವನು ಬಿಡುವಂತಹ ಬಾಣಕ್ಕೆ ತಪ್ಪಿಸ್ಕೊಂಡವರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಶಿವನನ್ನೇ ಗುರಿ ಮಾಡಿ ಆ ಬಾಣವನ್ನು ಬಿಟ್ಟು ಆ ಶಿವನೇ ಪಾರ್ವತಿಯ ಮೇಲೆ ಮೋಹ ಬರುವಂತೆ ಮಾಡಿದವನು ಮನ್ಮಥ. ಯಾರು ಮನ್ಮಥನಿಗೆ ಇದೇ ರೀತಿ ಸೂಚನೆಗಳನ್ನು ಕೊಡ್ತಾರೆ? ಯಾರೋ ಒಬ್ಬ ಇದ್ದ ಅಂದರೆ ಅವ್ನು ಮಾಡೋ ಕೆಲಸಕ್ಕೆ ಯಾರು ಒಬ್ಬ ಸೂಚನೆ ಕೊಡಬೇಕಲ್ಲ. ವಸಂತ ಋತು ಕೊಡುತ್ತಂತೆ. ವಸಂತ ಋತು ಬಂದಾಗ ನೀವು ನೋಡ್ಬೋದು, ನವರಾತ್ರಿ ಉತ್ಸವಗಳು ನಡೆಯುತ್ತೆ, ಚಿಗುರು ಬರುತ್ತೆ. ಚೈತ್ರ ಮಾಸದಲ್ಲಿ ವಸಂತ ಋತು ಬರುತ್ತೆ. ಆ ಋತು ಕೂಡ ಶಾಶ್ವತ ಅಲ್ಲ, 2 ತಿಂಗಳಿರುತ್ತೆ ಅಷ್ಟೇ ಅದು. ಆದರೂ ಈ ಮನ್ಮಥ ಯುದ್ಧಕ್ಕೆ ಹೋಗೋದಕ್ಕೆ ಒಂದು ರಥವನ್ನು ತಯಾರು ಮಾಡಿಕೊಡುತ್ತಂತೆ. ಆ ಚಿಗುರು ಬರುತ್ತಲ್ಲ, ಚಿಗುರು ಬಂದು ಹೂವು ಬಂದು ರಥವನ್ನು ಮಾಡಿಕೊಟ್ಟು, ಗಾಳಿಯನ್ನೇ ನೀನು ಇಟ್ಕೊಂಡು ಹೋಗಿ ಎಲ್ಲರಲ್ಲೂ ಹೋರಾಡಿ, ಕೆಲವರಲ್ಲಿ ಮೋಹಿಸಿ, ಕೆಲವರಲ್ಲಿ ಮನಸ್ಸನ್ನು ಮೋಹಗೊಳಿಸಿ ಗೆದ್ದುಗೊಂಬ ಅಂತ ಅವನಿಗೆ ಆಶೀರ್ವಾದ ಮಾಡುತ್ತಂತೆ. ಈ ರೀತಿ ಯಾವುದೇ ರೀತಿಯಲ್ಲಿ ಬಲವೇ ಇಲ್ಲದಂತಹ, ಬಲಹೀನವಾದಂತಹ ಉಪಕರಣಗಳನ್ನಿಟ್ಟುಕೊಂಡು ತನಗೆ ಅಂತ ಒಂದು ರೂಪ ಆಕಾರ ಇಲ್ಲದೆ ಒಬ್ಬೊಂಟಿಗನಾಗಿ ಎಲ್ಲ ಜೀವರಾಶಿಗಳನ್ನು ಗೆಲ್ತಾನೆ ಅಂತಂದರೆ ಅದಕ್ಕೆ ಅವನಿಗೆ ಅಮ್ಮನವರ ಅನುಗ್ರಹ ಪರಿಪೂರ್ಣವಾಗಿದೆ. ಯೋಗಿಗಳಲ್ಲೇ ಬಹಳ ವಿಶೇಷವಾಗಿ ದೊಡ್ಡ ಯೋಗಿ ಯಾರಂದರೆ ಪರಮಾತ್ಮ, ಪರಮಶಿವ ಅಂತ ಹೇಳ್ತೀವಿ, ಶಿವಯೋಗಿ ಅಂತ ಹೇಳ್ತೀವಿ. ಆ ಶಿವಯೋಗಿಯನ್ನೇ ಕೂಡ ತನ್ನ ಬಾಣದಿಂದ ಹಾಕಿ ಪಾರ್ವತಿ ಮೇಲೆ ಮೋಹಗೊಳ್ಳುವಂತೆ ಮಾಡಿದಂಥವನು ಆ ಮನ್ಮಥ. ಯಾಕೆ? ಆ ಕಿರುಗಣ್ಣಿನ ನೋಟ, ಆ ಅಮ್ಮನವರ ಕಿರುಗಣ್ಣಿನ ನೋಟ ಆತನಿಗೆ ಸಿಗುತ್ತೆ. ಈ ಸ್ತೋತ್ರವನ್ನು ನೀವು ನೋಡಿದಾಗಲೇ ನೋಡ್ಬೋದು. ತನು ಪೌಷ್ಪಂ ವರ್ವಿ ಮಧುಗರಮಯಿ ಪಂಚವಸಿಗ ವಸಂತಸ್ಯಾಮಂತೋ ಮಲಯ ಮರುದು ವಸಂತ ಋತು ಮಲಯ ಮಾರುತ ತದಾಭ್ಯೇಕ ಸರ್ವಂ ಇಮಗಿರಿಸುತೆ ಕಾಮ ವಿಕೃಪಾಂ ಅಭಾಂಗಾಪ್ತಿ. ಅಭಾಂಗ ಅಂದರೆ ಮನ್ಮಥ. ಅಭಾಂಗಾಪ್ತಿಯ ಲಪ್ತ್ವ ಜಗತಿತಮ ಅನಂಗೋ ವಿಜೇತ. ಅನಂಗ ಅಂದರೆ ಮನ್ಮಥ, ಅವನು ಗೆದ್ಕೊಂಬರ್ತಾನೆ ಅಂತೇಳಿ. ಈ ರೀತಿ ಗಂಡು ಹೆಣ್ಣಿನ ಮಧ್ಯೆ ಅನ್ಯೋನ್ಯತೆ ಬೆಳೆಯಲಿ, ಅಥವಾ ನೀವು IVF ಸೆಂಟ್ರಿಗೆ ಹೋಗ್ದೇ ಮಕ್ಕಳಾಗಬೇಕು, ಸತ್ಪುತ್ರರಾಗಬೇಕು ಅಂತಂದರೆ ಈ ಸ್ತೋತ್ರವನ್ನು ಹೇಳಿ. ನಾನು ಕೆಲವರಿಗೆ ಹೇಳಿದ್ದೀನಿ, ಮೊದಲನೇ ಮಗುಗೆ ಆಟಿಸಮ್ ಬಂದಿತ್ತು, ಇನ್ನೊಬ್ಬರಿಗೆ ಮೊದಲನೇ ಮಗುಗೆ ಸ್ವಲ್ಪ ಅಂಗವಿಕಲತೆ ಇತ್ತು, ಬುದ್ಧಿಭ್ರಮಣೆ ಇತ್ತು. ಅವ್ರಿಗೆ ಈ ರೀತಿ ಒಂದು 48 ದಿವಸ ಮಾಡಮ್ಮ, ಒಳ್ಳೆ ಮಗು ಆಗುತ್ತೆ ಅಂತ ಹೇಳಿದಾಗ ಆಕೆ ಭಾಳ ಚೆನ್ನಾಗಿ ಮಾಡಿದ್ಲು. ಮಾಡಿದ್ಮೇಲೆ ಸುಂದರವಾದಂಥ ಒಂದು ಹೆಣ್ಮಗು ಹುಟ್ಟಿದೆ, ಸಂಗೀತ ಹೇಳುತ್ತೆ, ನಾಟ್ಯ ಹೇಳುತ್ತೆ, ಭಾಳ ಚೆನ್ನಾಗಿ ಓದ್ತಾ ಇದೆ. ಖಂಡಿತ ಪರಿಪೂರ್ಣವಾದ ಫಲ ಸಿಗೋಕ್ಕೆ ಈ 6ನೇ ಶ್ಲೋಕವನ್ನು ಹೇಳಿ
ಸಾಕಷ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ಸೌಂದರ್ಯ ಲಹರಿ ಈ ಥರ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ, ನೀವು ನೋಡಿ ಫಲ ಪಡ್ಕೊಳ್ಳಿ ಅಂತೇಳಿ. ನಮಸ್ಕಾರ.